2024 ವರ್ಷ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇಡೀ ವರ್ಷ ಹೇಗಿದೆ ಅನ್ನೋದನ್ನ ತಿಳಿತಾ ಇದ್ವಿ. ಜಾತಕ ಏನ್ ಹೇಳುತ್ತೆ ಅಂತ ನೇರವಾಗಿ ತಾವು ಕೂಡ ಕರೆ ಮಾಡಿ ತಮ್ಮ ಪ್ರಶ್ನೆಗಳನ್ನ ಕೇಳಬಹುದು. ಶಾಸ್ತ್ರಿಗಳು ಉತ್ತರಿಸ್ತಾರೆ. ಅದಕ್ಕೂ ಮುನ್ನ ರಾಶಿಫಲವನ್ನ ನೋಡ್ತಾ ಇದ್ವಿ ಶಾಸ್ತ್ರಿಗಳೇ. ಈಗಾಗಲೇ ನಾವು ತುಲಾ ರಾಶಿಯವರೆಗೆ ನೋಡಿದೀವಿ. ಮುಂದಿನ ರಾಶಿಗಳ ಫಲಾನುಫಲ ಹೇಗಿದೆ? ವೃಶ್ಚಿಕ ರಾಶಿಯನ್ನು ಗಮನಿಸೋಣ. ಕ್ವಿಕ್ ಆಗಿ ಹೇಳ್ತೀನಿ, ನೀವು ಕೋಷ್ಟಕವನ್ನು ನೋಡ್ಕೊಳ್ಳಿ, ನಿಮ್ಮ ವಿವರವಾಗಿರುತ್ತದೆ. ಸಮಯದ ಅಭಾವ ಕಾರಣದಿಂದಾಗಿ ವೃಶ್ಚಿಕ ರಾಶಿಯವರಿಗೆ ಜನವರಿಯಲ್ಲಿ ನೋಡಿ ತುಂಬ ಚೆನ್ನಾಗಿರುತ್ತದೆ. ಸ್ವಲ್ಪ ಮಟ್ಟಿಗೆ ಈ ಮುಖಕ್ಕೆ ತೊಂದರೆ ಉಂಟಾಗೋ ಸಾಧ್ಯತೆ ಇದೆ ದ್ವಿತೀಯದ ಕುಜನಿಂದಾಗಿ. ಹೀಗಾಗಿ ಜನವರಿಯಲ್ಲಿ ನೀವು ಆರೋಗ್ಯ, ಅದರಲ್ಲೂ ಮುಖದ ವಿಚಾರವಾಗಿ ಸ್ವಲ್ಪ ಯೋಚನೆ ಮಾಡಿ. ಒರಟು ಮಾತು ಬರುತ್ತೆ, ಅದನ್ನು ಸ್ವಲ್ಪ ಗಮನ ಇಟ್ಕೊಳ್ಳಿ, ಅದು ಬೇಕು. ಇನ್ನು ಫೆಬ್ರವರಿಯಲ್ಲಿ ಗಮನಿಸ್ಕೊಂಡ್ರೆ ತುಂಬ ಚೆನ್ನಾಗಿದೆ. ಶೂರರು, ಧೈರ್ಯಶಾಲಿಗಳು ಮತ್ತು ಹೊಸ ಉತ್ಸಾಹದ ಕೆಲಸಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಫೆಬ್ರವರಿ ತುಂಬ ಚೆನ್ನಾಗಿದೆ. ಇನ್ನು ಮಾರ್ಚ್ ವೇಳೆಗೆ ನಿಮಗೆ ಮನೆ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಉಂಟಾಗೋ ಸಾಧ್ಯತೆ ಇರ್ತದೆ. ಗೃಹ, ಹಳೆ ಮನೆ ರಿಪೇರಿ ಅಥವಾ ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಏನೋ ತೊಡಕು ಉಂಟಾಗೋದು, ಅಂಥದ್ದೊಂದು ತೊಡಕು ಸೂಚಿಸ್ತಾ ಇದೆ. ಕೃಷಿ ಮತ್ತು ಕೃಷಿ ಭೂಮಿ ಮತ್ತು ಗೃಹ, ಮನೆ ಇವುಗಳ ಮಟ್ಟಿಗೆ ತೊಡಕನ್ನು ಸೂಚಿಸ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ. ಇದು 3 ತಿಂಗಳಲ್ಲಿ ನೀವು ಎದುರಿಸಬೇಕಾಗಿರತಕ್ಕಂಥ ಒಂದು ಸವಾಲು. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಈಶ್ವರ ಸನ್ನಿಧಾನದಲ್ಲಿ ಗೋಧಿ ದಾನ ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ಧನುಸ್ಸು ರಾಶಿಯನ್ನು ಗಮನಿಸ್ಕೊಂಡ್ರೆ ಧನುಸ್ಸು ರಾಶಿಯವರಿಗೆ ನೋಡಿ ಸ್ವಲ್ಪ ಮಟ್ಟಿಗೆ ಪ್ರಾರಂಭದಲ್ಲಿ ಜನವರಿಯಲ್ಲಿ ಕಣ್ಣಿನ ಬಾಧೆ ಉಂಟಾಗೋ ಸಾಧ್ಯತೆ ಇರ್ತದೆ. ಹೀಗಾಗಿ ಅದರ ಬಗ್ಗೆ ಗಮನ ಹರಿಸಬೇಕು. ಇನ್ನು ಅದರ ಹೊರತಾಗಿ ಫೆಬ್ರವರಿ, ಮುಖ್ಯವಾಗಿ ಜನವರಿಯಲ್ಲಿ ಆರೋಗ್ಯ ವಿಚಾರ ನೋಡ್ಕೊಳ್ಬೇಕು. ಫೆಬ್ರವರಿ ಮಟ್ಟಿಗೆ ನಿಮಗೆ ಲಾಭ ಚೆನ್ನಾಗಿರ್ತದೆ. ಈ ಯಾವುದಾದ್ರು ವ್ಯವಹಾರ ಮಾಡ್ತಾಯಿದ್ರೆ ಅದಕ್ಕೆ ವಿಶೇಷವಾದ ಲಾಭ ಕಾಣ್ತಿರೋ ಸಂಶಯ ಇಲ್ಲ. ಬುದ್ಧಿಬಲ ಚೆನ್ನಾಗಿರ್ತದೆ. ನಿಮ್ಮ ಆಲೋಚನಾ ಶಕ್ತಿ ಹೆಚ್ಚುತ್ತೆ. ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿರ್ತದೆ. ಇನ್ನು ಮಾರ್ಚ್ ವೇಳೆಗೆ ತುಂಬ ಸುಖಭುಕ್ತ ಸುವಾಹನ ಯಶಾಹ ಅನ್ನೋ ಹಾಗೆ ವಾಹನ ಖರೀದಿ ಮಾಡ್ತೀರಾ, ಗೃಹ ಖರೀದಿ ಮಾಡ್ತೀರಾ, ಭೂಮಿ ಖರೀದಿ ಇತ್ಯಾದಿ ಎಲ್ಲ ಶುಭ ಫಲ ಇದೆ. ಟೆಕ್ಸ್ಟೈಲ್ ಇಂಡಸ್ಟ್ರಿ, ಕಲಾವಿದರಿಗೆ ತುಂಬ ಉತ್ಕೃಷ್ಟವಾಗಿದೆ. ಮಾರ್ಚ್ ನಿಮ್ಮ ಪಾಲಿಗೆ ಸುವರ್ಣ ಕಾಲ ಅಂತ ಕನ್ಸಿಡರ್ ಮಾಡಬಹುದು. ಇದು ಧನುಸ್ಸು ರಾಶಿಯವರು. ಹೆಚ್ಚಿನ ವಿವರ ಇಲ್ಲಿ ಬರ್ತಾ ಇದೆ, ಓದಿಕೊಳ್ಳಿ ಸಮಾಧಾನವಾಗಿ. ಇನ್ನು ಧನುಸ್ಸು ಮಕರ ರಾಶಿಯನ್ನು ಗಮನಿಸ್ಬಿಡೋಣ. ಮಕರ ರಾಶಿಯವರಿಗೆ ನೋಡಿ ಜನವರಿ ತಿಂಗಳಲ್ಲಿ ನಿಮಗೆ ನೋಡಿ ಅಧಿಕವಾದ ವ್ಯಯವನ್ನು ಸೂಚಿಸ್ತಾ ಇದೆ ಮತ್ತು ಕಣ್ಣಿನ ಬಾಧೆಯನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಬೇಕು ಮಕರ ರಾಶಿಯವರು ವರ್ಷದ ಆದಿಯಲ್ಲಿ ಜನವರಿ ತಿಂಗಳಲ್ಲಿ. ಫೆಬ್ರವರಿಯಲ್ಲಿ ನಿಮಗೆ ಮಾತು ಕಠಿಣವಾಗುತ್ತೆ, ಹೊರಟು ಮಾತಾಡ್ತೀರಾ. ಆದರೆ ಒಂದು ಯೋಗವು ಪ್ರಾರಂಭ, ಅಲ್ಲಿ ಕುಜನ ಜನ್ಮಕ್ಕೆ ಬರ್ತಕ್ಕಂಥ ಕುಜ ರುಚಕ ಯೋಗವನ್ನು, ಸಾಹಸವನ್ನು ತಂದುಕೊಡ್ತಾನೆ. ಹೀಗಾಗಿ ನೀವು ಕಠಿಣವಾದ ಕೆಲಸಗಳನ್ನು ಸುಲಭ ಮಾಡಿಕೊಂಡು ಯಶಸ್ಸನ್ನು ಗಳಿಸಲಿಕ್ಕೆ ಅವಕಾಶ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೀವು ಭೂಮಿ ಖರೀದಿ ಇತ್ಯಾದಿಗಳ ಅವಕಾಶ ಕೂಡ ಇರತಕ್ಕಂಥದ್ದು ಸೂಚಿಸ್ತಾ ಇದೆ. ಫೆಬ್ರವರಿ ತುಂಬ ಚೆನ್ನಾಗಿದೆ. ಮಾರ್ಚ್ ವೇಳೆಗೆ ನಿಮಗೆ ವಿದ್ಯಾಹೀನತೆ ಉಂಟಾಗುತ್ತೆ, ಆಲಸ್ಯ ಬರ್ತದೆ, ಸ್ವಲ್ಪ ಕಠಿಣ ಮಾತು, ಕುಟುಂಬಗಳಲ್ಲಿ ಘರ್ಷಣೆ, ವಾಗ್ವಾದ ಇಂಥದ್ದೆಲ್ಲ ಎದುರಿಸಬೇಕಾಗುತ್ತೆ. ಸಮಾಧಾನ ಬೇಕು. ಪರಿಹಾರಕ್ಕೆ ಲಲಿತಾ ಸಹಸ್ರನಾಮ ತುಂಬ ಒಳ್ಳೆಯದು. ಪ್ರತಿ ದಿವಸ ಲಲಿತಾ ಸಹಸ್ರನಾಮ ಕೇಳಿಸ್ಕೊಂಡ್ರೆ ಬಹಳ ಒಳ್ಳೆಯದು ಮಕರ ರಾಶಿಯವರಿಗೆ. ಮುಂದಿನ ರಾಶಿ ನೋಡೋ ಮುನ್ನ ಮತ್ತೋರ್ವ ಕಾಲರ್ ಇದ್ದಾರೆ ಶಾಸ್ತ್ರಿಗಳೇ. ನಾಸಿಕ್ನಿಂದ ಸೌಭಾಗ್ಯ ಲಕ್ಷ್ಮಿಯವರು ಕರೆ ಮಾಡಿದ್ದಾರೆ. ಸೌಭಾಗ್ಯ ಲಕ್ಷ್ಮಿಯವರೇ ನಮಸ್ತೆ, ಹೊಸ ವರ್ಷದ ಶುಭಾಶಯ ತಮಗೆ. ಏನ್ ಪ್ರಶ್ನೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ದೊಡ್ಡ ಮಗ ಶ್ರೀಕೃಷ್ಣ ಕಿರಣನ ಬಗ್ಗೆ ಕೇಳಬೇಕಿತ್ತು. ಓಕೆ, ಅವರ ಜನ್ಮ ದಿನಾಂಕ ತಿಳಿಸಿ. ಮೇ 1999. ಓಕೆ, ಬೆಳಿಗ್ಗೆ 8:40. ದಿನಾಂಕ ಹೇಳಿ. ದಿನಾಂಕ 17ನೇ ತಾರೀಕು. 17ನೇ ತಾರೀಕು ಮೇ ಅಲ್ವಾ? 17/5/99. ಹೌದು. ಸಮಯ 8:35 ಬೆಳಿಗ್ಗೆನಾ? ಹೌದು ಹೌದು, 8:35 ಬೆಳಿಗ್ಗೆ. ಓಕೆ ಓಕೆ, ಪ್ರಶ್ನೆ ಏನಂದ್ರಿ? 8:31 ಬೆಳಿಗ್ಗೆ. ಓಕೆ, ಏನ್ ಪ್ರಶ್ನೆ? ಅವನ ಭವಿಷ್ಯ ಹೇಗೆ, ಅವನಿಗೆ ಸ್ವಂತ ಬಿಸ್ನೆಸ್ ಮಾಡ್ಬೇಕು ಅಂತ ಉಂಟು, ಅದು ಹೇಗೆ, ಯಾವ ರೀತಿಯಲ್ಲಿ ಹೋಗ್ಬೇಕು? ಖಂಡಿತ ಉತ್ತರಿಸ್ತಾರೆ ಶಾಸ್ತ್ರಿ. ನಮಸ್ಕಾರ ಸೌಭಾಗ್ಯ ಲಕ್ಷ್ಮಿ ಅವರೇ. ಈಗ ನೀವು ಕಾಲ್ ಮಾಡಿದ ಸಮಯ ಇದೆಯಲ್ಲ, ಬಹಳ ತುಂಬ ಚೆನ್ನಾದ ಸಮಯ. ಒಳ್ಳೆ ನಿಮ್ಮ ಮಗನಿಗೆ ಒಳ್ಳೆ ಕಾಲವೂ ಪ್ರಾರಂಭವಾಗಿದೆ. ಗುರು ದಶೆ ಶುರುವಾಗಿದೆ. ಗುರು ತುಂಬ ಚೆನ್ನಾಗಿ ಅಲ್ಲಿ ಆತ ಹಂಸಯೋಗದಲ್ಲಿದ್ದಾನೆ. ಹಂಸೇ ಸಾಧ್ಭಿರಭೀಷ್ಟದ ಕ್ಷಿತಿಪತಿ ಅಂತ ಏನು ವ್ಯವಹಾರ ಮಾಡ್ತಾರೋ ಅದರಲ್ಲಿ ಉತ್ಕೃಷ್ಟವಾಗ್ತಕ್ಕಂಥದ್ದು, ಉತ್ತಮವಾಗಿರ್ತಕ್ಕಂಥದ್ದು, ಹೆಚ್ಚಿನ ಹಣ ಗಳಿಕೆ ಮಾಡತಕ್ಕಂತಹ ಸಾಧ್ಯತೆ ತುಂಬ ಚೆನ್ನಾಗಿದೆ. ಜಾತಕದಲ್ಲಿ ಆತಂಕ ಮಾಡ್ಕೋಬೇಡಿ. ಅವರು ಪ್ರಯತ್ನವನ್ನು ಮುಂದುವರಿಸಲಿ. ಆ ಪ್ರಯತ್ನಕ್ಕೆ ಉತ್ತಮವಾದ ಫಲ ಅಂತೂ ಇದೆ. ಕಾಲವೂ ಚೆನ್ನಾಗಿದೆ. ಒಳ್ಳೆಯದಾಗಲಿ. ಒಳ್ಳೆಯದಿರುವಾಗ ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ. ತೊಡಕಿದ್ದಾಗ ವಿವರಿಸಬೇಕು, ಒಳ್ಳೆಯದಿದ್ದಾಗ ವಿವರಿಸೋ ಅವಶ್ಯಕತೆ ಇಲ್ಲ. ಒಳ್ಳೆಯದಾಗಲಿ. ಧನ್ಯವಾದ ಸೌಭಾಗ್ಯಲಕ್ಷ್ಮಿ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ಮೈಸೂರಿನಿಂದ ನಾಗರತ್ನ ಅವರು ಕರೆ ಮಾಡಿದ್ದಾರೆ. ನಾಗರತ್ನ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕು ತಾವು? ಮಗನ ಬಗ್ಗೆನೇ ಕೇಳಬೇಕು. ಮಗನ ಬಗ್ಗೆ. ಓಕೆ, ಅವರ ಜನ್ಮ ದಿನಾಂಕ ತಿಳಿಸಿ. ಜೂನ್ 5ನೇ ತಾರೀಕು 6ನೇ ತಿಂಗಳು 94ನೇ ಇಸ್ವಿ. 5/6/94. ಸಮಯ ಭಾನುವಾರ ಬೆಳಿಗ್ಗೆ 11 ಗಂಟೆ 18 ನಿಮಿಷದಿಂದ 20 ನಿಮಿಷ. ಓಕೆ, ಬೆಳಿಗ್ಗೆ 11:18ಕ್ಕೆ. ಓಕೆ, ಏನ್ ಪ್ರಶ್ನೆ?
ಅವನ್ ಮದ್ವೆ ಬಗ್ಗೆ ಮೇಡಮ್, ಈ ವರ್ಷ ಮದ್ವೆ ಆಗುತ್ತಾ? ಓಕೆ, 2024 ಅವರಿಗೆ ಕಂಕಣ ಭಾಗ್ಯ ಇದೆಯಾ ಅನ್ನೋದು. ನಮಸ್ಕಾರ ನಾಗರತ್ನ ಅವರೇ. ನಮಸ್ತೆ ಆಗುತ್ತೆ. ಈ ವರ್ಷ ಮದುವೆ ಭಾಗ್ಯ ಇದೆಯಾ ಅಂತಕ್ಕಂಥದ್ದು ನಿಮ್ಮ ಪ್ರಶ್ನೆ ಅಲ್ವಾ. 2024 ಇವರ ಪಾಲಿಗೆ ಹೇಗಪ್ಪ ಇದೆ ಅಂದರೆ ಶುಕ್ರನ ಭುಕ್ತಿ ನಡೀತಾ ಇದೆ ನೋಡಿ. ಈಗ ಖಂಡಿತ ಚೆನ್ನಾಗಿದೆ. ಜುಲೈವರೆಗೆ ಶುಕ್ರನ ಕಾಲ ಬಂದ ತಕ್ಷಣ ವಿವಾಹ ಆಗುತ್ತೆ ಅಂತ. ಸಪ್ತಮಾಧಿಪತಿ ಕೂಡ ಅಲ್ಲೇ ಚೆನ್ನಾಗಿದ್ದಾನೆ. ವಿವಾಹಕ್ಕೆ ಏನು ಬೇಕೋ ಅದೆಲ್ಲ ತಯಾರಿ ದೇವತೆಗಳು ಮಾಡಿಕೊಟ್ಟಿದ್ದಾವೆ. ಹೀಗಾಗಿ ಆತಂಕ ಮಾಡಬೇಡಿ, ಪ್ರಯತ್ನ ಮುಂದುವರಿಸಿ. ಶನೈಶ್ಚರ ಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು, ಸ್ವಲ್ಪ ಫಲ ಬೇಗ ಆಗುತ್ತೆ. ನಂಬಿಕೆಯಿಂದ ಅದೊಂದು ಮಾಡಿಸಿ, ಒಳ್ಳೆಯದಾಗಲಿ. ಧನ್ಯವಾದ ನಾಗರತ್ನ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೇನೆ ಬೆಂಗಳೂರಿನಿಂದ ಲತಾ ಅವರು ಕರೆ ಮಾಡಿದ್ದಾರೆ. ಲತಾ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತಾವು? ಮಗಳ ಬಗ್ಗೆ ಮೇಡಮ್. ಓಕೆ, ಅವರ ಜನ್ಮ ದಿನಾಂಕ ತಿಳಿಸಿ. 6/11/2004. 6/11/2004. ಸಮಯ ಮಧ್ಯಾಹ್ನ 3:30 3:15. ಓಕೆ, ಮಧ್ಯಾಹ್ನ 3:30 3:15. ಓಕೆ, ಏನ್ ಪ್ರಶ್ನೆ? ಮೇಡಮ್, ಅವಳು ಆಕ್ಚುಲಿ ಇಂಜಿನಿಯರಿಂಗ್ ಅಂತ ಜಾಯ್ನ್ ಆಗಿದ್ದಾಳೆ. ಆದ್ರೆ 1 year ಆಗಿದೆ. ಈಗ 3rd ಸೆಮ್ ಎಂಟ್ರಿ ಆಗ್ಬೇಕು. ಆದ್ರೆ ಅವಳಿಗೆ ಯಾಕೋ ಗೊತ್ತಿಲ್ಲ, ಈಗಾಗ್ಲೇ ತಿರ್ಗಾ ಬಿಟ್ಬಿಟ್ಟಿದ್ದಾಳೆ. ಅಯ್ಯೋ ಹೋಗಮ್ಮ ಓದ್ಬೇಕಾ ಅಂತ ತುಂಬಾ ಲೇಜಿ ಆಗಿರ್ತಾಳೆ. ಅದ್ರ ಜೊತೆಗೆ ತುಂಬಾ ಆರೋಗ್ಯಂಟ್ ಆಗ್ತಾಳೆ. ನಾವ್ ಏನಾದ್ರೂ ಮಾತಾಡ್ಸಕ್ ಹೋದ್ರೆ ಸಾಕು ಅಷ್ಟು ಬೇಗ ಕೋಪ ಬಂದ್ಬಿಡುತ್ತೆ ಅವಳಿಗೆ. ಅವರೇ ನಮಸ್ಕಾರ. ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯ್ತು. ಮಗಳು ಕೆಲವರು ಪ್ರಾರಂಭದಲ್ಲಿ SLC ವರೆಗೆ ತುಂಬ ಚೆನ್ನಾಗಿ ಓದ್ತಾರೆ, ಆಮೇಲೆ ಅವರ ಲೈಫು ಬೇರೆ ಕಡೆ ಟರ್ನ್ ಆಗಿಬಿಡುತ್ತೆ. ಇನ್ನು ಕೆಲವರು ಅಲ್ಲಿವರೆಗೂ ದಡ್ಡರಾಗಿರ್ತಾರೆ, ಆಮೇಲೆ ಟರ್ನ್ ತೊಗೊಂಡ್ಬಿಡುತ್ತೆ. ಅಂಥದ್ದೊಂದು ಲಕ್ಷಣ ಇದೆ. ಏನಾಗಿದೆ, ಈಗ ನಡೀತಾ ಇರತಕ್ಕಂಥ ಕಾಲ ಶುಕ್ರದಶೆಯಲ್ಲಿ ಶನೈಶ್ಚರನ ಭುಕ್ತಿ ನಡೀತಾ ಇದೆ. ಶನೈಶ್ಚರ ಸ್ವಲ್ಪ ಮಂದಗತಿಯವನು, ಪಂಚಮ ಸ್ಥಾನ ಬುದ್ಧಿಸ್ಥಾನ ಅಂತ ನಾವು ಯಾವುದು ಹೇಳ್ತೀವೋ ಅಲ್ಲಿದ್ದಾನೆ. ಹೀಗಾಗಿ ನೋಡಿ, ಆಂಜನೇಯನ ಪ್ರಾರ್ಥನೆ ಮಾಡಲಿಕ್ಕೆ ಹೇಳಿ, ಅವರಿಗೆ ಹೇಳಿ. ಅವ್ರ ಪರವಾಗಿ ನಾನು ಹೋಗ್ಲಾ ಮತ್ತೊಬ್ಬರು ಹೋಗ್ಲಾ ಅಲ್ಲ, ಅವರೇ ಹೋದರೆ ತುಂಬ ಒಳ್ಳೆಯದು. ಅವ್ರ ಊಟ ಅವರೇ ಮಾಡಿದ್ರೆ ಹೊಟ್ಟೆ ತುಂಬುತ್ತಲ್ವ. ಹಾಗಾಗಿ ಅವರು ಆಂಜನೇಯನ ಸನ್ನಿಧಾನಕ್ಕೆ ಹೋಗಿ ಆಂಜನೇಯನಿಗೆ ಪ್ರತಿ ಶನಿವಾರ ಜೇನು ಹಾಗೂ ರಸಬಾಳೆ ಅವೆರಡರ ಅಭಿಷೇಕ ಮಾಡಿ ಸ್ವಲ್ಪ ಪ್ರಸಾದ ತಗೊಳ್ಳಿ. ಖಂಡಿತ ಅವರಿಗೆ ಆಲಸ್ಯ ಹೊರಟೋಗುತ್ತೆ, ಅಭ್ಯಾಸ ಮಾಡೋ ಆಸಕ್ತಿ ಬರುತ್ತೆ. ಯೋಚನೆ ಮಾಡೋದು ಬೇಡ, ಈ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಧನ್ಯವಾದ ಲತಾ ಅವರೇ. ಹಾಗೆಯೇ ಮತ್ತೋರ್ವ ಕಾಲರ್ ಶಿವಮೊಗ್ಗದಿಂದ ಸುಮನ್ ಅವರು ಕರೆ ಮಾಡಿದ್ದಾರೆ. ಸುಮನ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕು ತಾವು? ನನ್ನ ಬಗ್ಗೆನೇ ಮೇಡಮ್. ತಮ್ಮ ಬಗ್ಗೆನೇ. ಓಕೆ, ತಮ್ಮ ಜನ್ಮ ದಿನಾಂಕ ತಿಳಿಸಿ. 8/2/1989. 8/2/89. ಸಮಯ ಸಂಜೆ 7:05. 7:05 ಸಂಜೆ. ಸುಮನ್ ಅವರೇ ಏನ್ ಪ್ರಶ್ನೆ? ನನ್ನ ವೃತ್ತಿ ಬಗ್ಗೆ ಕೇಳಬೇಕಿತ್ತು, ಹೇಗಿದೆ? ಓಕೆ, ಖಂಡಿತ ಉತ್ತರಿಸ್ತಾರೆ. ಸುಮನ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. 10ನೇ ಮನೆ ಅಧಿಪತಿ ಯಾರು ಅಂತ ನೋಡ್ಕೋಬೇಕು. ನೀವು ವೃತ್ತಿ ಬಗ್ಗೆ ಕೇಳಿದ್ದೀರಾ, ಆ ಅಧಿಪತಿ ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ಆತಂಕ ಬೇಡ. ಅಲ್ಲಿ ಗುರು ಇರ್ತಕ್ಕಂಥದ್ದು ಇದೆಲ್ಲ. ಭಾಗ್ಯಾಧಿಪತಿ ಚೆನ್ನಾಗಿದ್ದಾನೆ, ಅದೃಷ್ಟ ಚೆನ್ನಾಗಿದೆ ನಿಮಗೆ. ಹೀಗಾಗಿ ಈಗ ಬುಧನ ದಶೆಯಲ್ಲಿ ಕುಜನ ಒಂದೇ ಭಾಗ್ಯಾಧಿಪತಿ ಕಾಲವೇ ನಡೀತಾ ಇದೆ. ಈಗ ಕಾಲ ತುಂಬ ಚೆನ್ನಾಗಿದೆ. ನೀವು ಪ್ರಯತ್ನ ಮಾಡಿ, ಕೆಲಸಕ್ಕೆ ಕೈ ಹಾಕಿದ್ರೆ, ಇಂಥ ಕೆಲಸ ಮಾಡಬೇಕು ಅಂತ ಅಪೇಕ್ಷೆ ಮಾಡಿದ್ರೆ ಭಗವಂತನ ಸಹಾಯ ಉಂಟಾಗುತ್ತೆ. ಯೋಚನೆ ಮಾಡೋದು ಬೇಡ. ಅಮ್ಮನವರ ಸನ್ನಿಧಾನಕ್ಕೆ ಅವರೇ ಧಾನ್ಯ ದಾನ ಮಾಡಿ 16 ಶುಕ್ರವಾರ. ಅದು ಇನ್ನೂ ಸ್ವಲ್ಪ ಸಪೋರ್ಟ್ ಮಾಡುತ್ತೆ, ತುಂಬ ಸುಲಭ ಆಗುತ್ತೆ ನಿಮಗೆ ಫಲ. ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹೀಗೆ ನೀವು ಕೂಡ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು. 2024 ಹೇಗಿದೆ ಅನ್ನೋದನ್ನ ತಿಳಿಸ್ತಾರೆ ಶಾಸ್ತ್ರಿಗಳು. ಜೊತೆಗೆ ಕೊನೆಯ 2 ರಾಶಿಗಳ ಫಲಾನುಫಲ ಕೂಡ ತಿಳಿಯೋಣ. ಒಂದು ಪುಟ್ಟ ವಿರಾಮದ ಸಮಯ ಆಗ್ತಾ ಇದೆ. ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.